ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನೀವೆಲ್ಲ ಆಲ್ರೆಡಿ ನನ್ನ ತಮ್ಲೈನಲ್ಲಿ ನೋಡಿರ್ತೀರ ಏನು ಈ ವಿಡಿಯೋ ಅಂತ. ಇಟ್ಸ್ ರ್ಯಾಪಿಡ್ ರಶ್ಮಿ ಅವರು ನಡೆಸ್ತಿರುವಂಥ ಸೀರೀಸ್ ಅಂತೆ. ಇದು ಎಲ್ಲಿ ಅಂತ ಅಂದರೆ ತೆರಿಗೆ ಭವನ ನಾಗರಬಾವಿ ಹತ್ರ ಇರುವಂಥ ಅದು ಪ್ಲೇಸು. ಅಲ್ಲಿ ಇವರು ನಡೆಸ್ತಿದ್ದಾರೆ. ಫ್ರಮ್ ಫೆಬ್ 12th ಹಿಡಿದು ಫೆಬ್ 17th ಇರುತ್ತೆ. ಸೊ ನಾವು ಓಕೆ, ನಮ್ಮಮ್ಮ ಬಂದು ಈ ಥರ ಇದೆ, ನಾನು ನೋಡಿದೆ ವಿಡಿಯೋ, ಹೋಗೋಣ ಅಂತಂದರು. ನಾವು ಇನ್ನೇನು ಸ್ಯಾಟರ್ಡೆ ಸಂಡೇ ಫ್ರೀ ಅಲ್ಲ ಅಂತ ಅಂದ್ಬಿಟ್ಟು ನಾವು ಓಟ್ವಿ ಅಲ್ಲಿಗೆ. ನಾವು ಓಟಾಗ ಇಲ್ಲಿ ಆಲ್ರೆಡಿ 3 o'clock ಆಗಿತ್ತು ಮನೆ ಬಿಟ್ಟಾಗ. ಸೊ ನಮಗೆ ಇಲ್ಲಿಂದ ಹತ್ರ 15 minutes ಅಷ್ಟೇ ನಮ್ಮ ಮನೆಯಿಂದ ತೆರಿಗೆ ಭವನ. ಅಲ್ಲಿ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಎಷ್ಟು ಜನ ಅಂದರೆ, ನಾನು ಲಾಸ್ಟ್ ಟೈಮ್ ಯೋಗಲಕ್ಷ್ಮಿ ಸಿಲ್ಕ್ಸ್ಗೆ ಹೋದಾಗ ಅದು ಚಿಕ್ಕದು, ಅದು ತುಂಬ ಚಿಕ್ಕದು, ಇಷ್ಟು ಜನನೇ ಇರಲಿಲ್ಲ. ಇದರಲ್ಲಿ ಒಂದು 10% ಜನ ನಾನು ಹೋಗಿದ್ದ ಟೈಮಲ್ಲಿ ನಾನು ನೋಡಿದ್ದು. ಬಟ್ ಇಲ್ಲಂತೂ ಸಿಕ್ಕಾಪಟ್ಟೆ ಜನ, ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಅಷ್ಟು ದೊಡ್ಡ ಹಾಲ್ ಅದು. ಆ್ಯಂಡ್ ಫಸ್ಟ್ ಫ್ಲೋರಲ್ಲೂ ಕೂಡ ಅವರು ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಸ್ಟೇಜ್ ಮೇಲೆ ಈ ಥರ ಕಾಂಚಿಪುರಂದು ಮತ್ತು ಬೈ 1 get 1 ಸೆಮಿ ಸಿಲ್ಕ್ ಸ್ಯಾರೀಸು, ಆ ಥರ ಸ್ಯಾರೀಸ್ನೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ರು. ಆ್ಯಂಡ್ ನಿಮಗೆ ಸ್ಟೇಜಿನ ಕೆಳಗಡೆ ಎಲ್ಲ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಅವರು ಇಟ್ಟಿದ್ರು. ಇಲ್ಲಿ ನೋಡಿ, ಇದೆಲ್ಲ ಬಂದು ಬೈ 1 get 1 ಸ್ಯಾರೀಸು. ಇದೆಲ್ಲ ಏನು ತೋರಿಸ್ತಿದ್ದಾರೆ ಇಲ್ಲಿ, ಅದೆಲ್ಲ ಬೈ 1 get 1 ಸ್ಯಾರೀಸು. ಆ್ಯಂಡ್ ಆಮೇಲೆ ಕೆಲವೊಂದೊಂದು ಸ್ಯಾರೀಸ್ನ ಈ ಥರ ಹಾಕಿದ್ರು. ಇದು ಅಷ್ಟೇ ಪ್ಯೂರ್ ಮೈಸೂರು ಸಿಲ್ಕ್ 1 get 1 ಇತ್ತು. ಅದೆಲ್ಲ ಅಂದರೆ ನಿಮಗೆ 17,000 18,000ಗೆ ಬೈ 1 get 1 ಆ ಥರ. ಸೊ ಇದೊಂದು ನೋಡಿ, ಇದು ಪ್ರೈಸ್ ಬಂದು 10,000 rupees. ಈ ಥರ ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸು. ತುಂಬ ಕಲೆಕ್ಷನ್ಸ್ ಇತ್ತು, ತುಂಬ ಅಂದರೆ ಎಷ್ಟು ಅಂದರೆ ನಾವು ನೋಡ್ತಾ ಕನ್ಫ್ಯೂಷನ್ ಆಗಿ ಎಷ್ಟೊಂದು ಜನ ಲೈಕ್ ತೊಗೊಂಡವರು ಇದ್ದಾರೆ, ಏನು ತೊಗೊಳ್ದಲ್ಲೇ ಹೋಗ್ದಲ್ಲೇ ಇದ್ದಾರೆ. ಯಾಕಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಫೋರ್ಡ್ ಮಾಡೋಕ್ಕಾಗೋರು ತೊಗೋತಾರೆ, ಆಗದಲ್ಲೇ ಇರೋರು ಜಸ್ಟ್ ನೋಡ್ಕೊಂಡು ಹೋಗ್ತಾರೆ. ನೋಡಿ ಈ ಥರ ಎಲ್ಲ ಫುಲ್ ಆ್ಯಂಗರ್ಸ್ಗೆ ಹಾಕಿರೋದು ಚೆನ್ನಾಗಿತ್ತು, ಕಾಂಬಿನೇಷನ್ಸ್ ಎಲ್ಲ ಆಗಲಿ. ಬಟ್ ನಾವು ಯಾವುದೂ ಪ್ಯೂರ್ ಮೈಸೂರು ಸಿಲ್ಕ್ ನಾವು ತೊಗೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ನಮಗೆ ಸ್ವಲ್ಪ ಪ್ರೈಸ್ ಎಲ್ಲ ಅದು ಅಷ್ಟು ಓಕೆ ಅನಿಸ್ಲಿಲ್ಲ. ನಮ್ಮಮ್ಮ ಏನಂದರು, ಅದೇ ಪ್ರೈಸ್ಗೆ ನಾವು ಸ್ವಲ್ಪ ಕಮ್ಮಿ ಯಾಕಂದರೆ ಇಲ್ಲಿ ಸೆಮಿ ಸಿಲ್ಕ್ ಸ್ಯಾರೀಸು ಇದ್ದರಿಂದ ಅದೇ ಪ್ರೈಸ್ಗೆ ಬೇರೆ 4 ಸ್ಯಾರಿ ತೊಗೋಬೋದು ಅಂತ. ಆ್ಯಕ್ಚುಲಿ ಇದು ನಮ್ಮಮ್ಮ ಇಟ್ಕೊಂಡಿದ್ದಾರಲ್ಲ, ಇದನ್ನು ಸೆಲೆಕ್ಟ್ ಮಾಡಿದ್ವಿ ನಾವು. 9,000 rupees ತೊಗೊಳಮ್ಮ ಪರವಾಗಿಲ್ಲ ಅಂತ. ಬಟ್ ಅವ್ರಿಗೇನೋ ಅದು ಇಷ್ಟ ಆಗಲಿಲ್ಲ ಅವ್ರಿಗೆ. ಸೊ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು ಅದನ್ನು. ಆ್ಯಂಡ್ ನಮ್ಮ ಅಕ್ಕನೂ ಅಷ್ಟೇ, ಇದೊಂದು ತೋರಿಸ್ತಿಲ್ಲ, ಇದು ನೋಡಮ್ಮ ಆರೆಂಜ್ ಕಲರ್ ಚೆನ್ನಾಗಿದೆ, ಯಾವ್ದು ಬೇಕು ಇದು ಅಂತ. ಬಟ್ ನನಗೆ ಇದು ಓಕೆ ಆಗಿತ್ತು ತೊಗೊಳಮ್ಮ ಅಂತ ಅಂದೆ. ಬಟ್ ಅವರು ರೆಡಿ ಇರಲಿಲ್ಲ ಇದನ್ನು ತೊಗೊಳಕ್ಕೆ. ಚೆನ್ನಾಗಿತ್ತು, ಆದರೆ ನಿಮ್ಗೆ ಇದು ಮಧ್ಯದಲ್ಲಿ ಈ ಥರ ಚೆಕ್ಸ್ ಬಂದಿರೋದ್ರಿಂದ ಈ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಆ ಥರ ಇದು ಕಾಣಿಸಲ್ಲ ಅಷ್ಟು. ನೋಡಿ, ನಾನು ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ಅದನ್ನು ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ಚೆನ್ನಾಗಿತ್ತು. ನಮ್ಮ ಅಕ್ಕ ಒಂದಷ್ಟು ಸೆಲೆಕ್ಟ್ ಮಾಡ್ತಿದ್ಲು. ಆ್ಯಂಡ್ ನನಗೆ ಇನ್ನೊಂದು ಈ ಪಿಸ್ತಾ ವಿತ್ ಪಿಂಕ್ ಇಷ್ಟ ಆಗಿತ್ತು, ಚೆನ್ನಾಗಿತ್ತು ಅದು. ಇದು ಪ್ರೈಸು ಅಷ್ಟೇ ಅರೌಂಡ್ 10,500 ಇತ್ತು. ಬಟ್ ಇದೇನಾಗಿತ್ತು ಅಂದರೆ, ಇಟ್ಕೊಂಡು ನೋಡಿದ್ರೆ ಈ ಪಿಂಕ್ ಎಲ್ಲ ಬರೀ ಕೆಳಗಡೆಗೆ ಬರ್ತಿತ್ತು ಅಷ್ಟೇ. ಸೊ ಅದಕ್ಕೆ ಬೇಡ ಅಂತ ಅದನ್ನು ಇಟ್ವಿ. ಆ್ಯಂಡ್ ಫಸ್ಟ್ ಫ್ಲೋರಲ್ಲಂತೂ ತುಂಬಾ ಕಲೆಕ್ಷನ್ಸ್ ಇತ್ತು. ಅಂದರೆ ಬಜೆಟ್ ಫ್ರೆಂಡ್ಲಿ, ನಿಮಗೆ 1,500 1,800 2,000 ಆ ಥರ. ಸೊ ನಾವೊಂದಷ್ಟು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ವರ್ಕ್ ಸ್ಯಾರೀಸು, ಫ್ಯಾನ್ಸಿ ಸ್ಯಾರೀಸ್ ಕೂಡ ಅವರು ಆಪ್ಷನ್ಸ್ನ ಇಟ್ಟಿದ್ರು. ಚೆನ್ನಾಗಿತ್ತು ಸೀರೆಗಳು. ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಆ್ಯಂಡ್ ಇಲ್ಲೊಂದು ಇದನ್ನು ಕೂಡ ನಡೆಸ್ತಾಯಿದ್ರು. ಯಾರೆಲ್ಲ 25,000 ಮೇಲೆ ಬಿಲ್ ಮಾಡ್ತಾರೋ ಅವ್ರಿಗೆ ಒಂದು ಬಲೂನ್ಸ್ನ ಕೊಡ್ತಾರೆ. ಆ ಬಲೂನ್ನ ಯಾರು ಬರ್ಸ್ಟ್ ಮಾಡ್ತಾರೋ ಅದರೊಳಗಡೆ ಏನಾದರೂ ಇಟ್ಟಿರ್ತಾರೆ. ಲೈಕ್ ಒಂದು ಫ್ರೀ ಸೆಮೀಸ್ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ಅಥವಾ ಕಿಟ್ ಕ್ಯಾಟು, ಬೆಟರ್ ಲಕ್ ನೆಕ್ಸ್ಟ್ ಟೈಮು, ಅಥವಾ 10% ಆಫ್ ಆನ್ ಬಿಲ್ಲು, ಅಥವಾ 500 ಡಿಸ್ಕೌಂಟು, ಆ ಥರ 25,000 ತೊಗೊಂಡು ತುಂಬ ಜನನೇ ಇದ್ದರು. ಈ ಥರ ಒಂದು ಆಪ್ಷನ್ ಇಟ್ಟಿದ್ರು ಅವರು ಅಲ್ಲಿ. ಆ್ಯಂಡ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿದ್ದರಿಂದ ಅವರು ಏನು ಮಾಡಿದರು, ಕಪಲ್ಸ್ ಜೊತೆ ಬಂದರೆ ಅದಕ್ಕೂ ಏನೋ ಒಂದು ಆಫರ್ ಇತ್ತು, ಲಾಯಲ್ಟಿ ಆಫರ್ ಇತ್ತು. ಲಾಯಲ್ಟಿ ಆಫರ್ ಅಂದರೆ ಯಾರೆಲ್ಲ ಇವಾಗ ಆಲ್ರೆಡಿ 3 ಇವ್ರು ನಡೆಸಿರೋ ಅಂಥದ್ದು ಸಂತೆಗೆ ಹೋಗಿರ್ತಾರೆ. ಯಾಕಂದರೆ ಇದು ರ್ಯಾಪಿಡ್ ರಶ್ಮಿ ಅವ್ರು ನಡೆಸಿರೋ ಅಂಥದ್ದು, ಇದು 4ನೇ ಸೀರೆ ಸಂತೆ. ಸೊ 3 ಯಾರು ಆಲ್ರೆಡಿ ಹೋಗಿರ್ತಾರೋ ಅವ್ರಿಗೆ ಒಂದು ಲಾಯಲ್ಟಿ ಆಫರ್ ಅಂತಲೂ ಅವ್ರು ಮಾಡಿದರು. ನಮ್ಮ ಅಕ್ಕ ಮತ್ತು ಭೂಮಿಕಾ ಫಸ್ಟ್ ಒನ್ ಮಾಡಿದ್ರಲ್ಲ, ಅದಕ್ಕೆ ಹೋಗಿದ್ರು ಅವರು. ಅಲ್ಲಿ ಭೂಮಿಕಾ ಒಂದಷ್ಟು ಸ್ಯಾರೀಸ್ನ ತೊಗೊಂಡಿಲ್ಲ, 1-2-3 ಚೆನ್ನಾಗಿತ್ತು ಅವಳಿಗೆ ಸಿಕ್ಕಿದ ಕಾಂಬಿನೇಷನ್ಸು. ಆರೆಂಜ್ಗೆ ನಾನಿಲ್ಲಿ ಅಟ್ಯಾಚ್ ಮಾಡ್ತೀನಿ ಬೇಕಾದ್ರೆ, ಆರೆಂಜ್ಗೆ ಅವಳಿಗೆ ಬ್ಲ್ಯಾಕ್ ಆನೆ ಬಾರ್ಡ್ರ್ ಬಂದಿತ್ತು, ತುಂಬ ಚೆನ್ನಾಗಿತ್ತದು. ಆ್ಯಂಡ್ ಇಲ್ಲಿ ನೋಡಿ, ಈ ಸ್ಯಾರಿ ಬಂದು 15,000 rupees ಇತ್ತು. ಗೊಂಬೆಗೆ ಹಾಕಿದ್ದವರು ತುಂಬ ಜನ ಇದ್ದರು ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಇವರು ಜ್ಯುವೆಲ್ಸ್ ಕೂಡ ಇಟ್ಟಿದ್ರು.
ಅವರು ಪ್ರತಿ ಸೀರೆ ಸಂತಲೂ ಜ್ಯುವೆಲ್ಸ್ ಕೂಡ ಇಡ್ತಾರೆ. ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಯಾವುದೆಲ್ಲ ಇಟ್ಟಿದ್ರು ಅಂತ. ಈ ಸಲ ಕಮ್ಮಿ ಕಲೆಕ್ಷನ್ ಇಟ್ಟಿದ್ರಂತೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಸೀರೆ ಸಂತೆಗೆ ಭೂಮಿಕಾ ರಾಗಿಣಿ ಹೋದಾಗ ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತಂತೆ. ಇಲ್ಲಿ ಮೋಸ್ಟ್ಲಿ ಖಾಲಿ ಆಗಿತ್ತೋ ಏನೋ ಗೊತ್ತಿಲ್ಲ, ಸ್ವಲ್ಪ ಕಲೆಕ್ಷನ್ಸ್ ಅಷ್ಟೇ ಇದ್ದಿದ್ದು. ನಮ್ಮಕ್ಕ ಹೋಗೋ ಟೈಮಲ್ಲಿ ಇದೊಂದು ಸ್ಯಾರಿನ ಹಿಡ್ಕೊಂಡು ತೊಗೊಳ್ಳೋದ ಬೇಡವಾ ಅಂತ ಯೋಚನೆ ಮಾಡ್ತಿದ್ಲು. ಇದು 10,000 12,000 ಏನೋ ಇತ್ತು ಪ್ರೈಸ್ ಬಂದು. ಸೊ ತೊಗೊಳ್ಳೋದ ಬೇಡವಾ ಅಂತ ಅವಳು ಡಿಸೈಡ್ ಮಾಡ್ತಾಯಿದ್ಲು. ಹಂಗೆ ಅವಳು ನೋಡ್ತಾನೆ ಇರ್ತಾಳೆ. ಇದೊಂದು ಬ್ಲೂ ಕಲರು, ನಾನು ಅದರಲ್ಲಿ ಏನೂ ಇಲ್ಲ ಬ್ಲೂ ಕಲರಲ್ಲಿ ಬೇಡ ಅಂತ ಅಂದೆ. ತುಂಬ ಪೇಷನ್ಸ್ ಇದ್ದು ಚೆಕ್ ಮಾಡೋರಿಗೆ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಸಿಗುತ್ತೆ. ಪೇಷನ್ಸ್ ಇಲ್ದಲೇ ಬಂದು ನೋಡ್ದಲೇ ಹೋಗೋರು ತುಂಬ ಜನ ಇರ್ತಾರೆ. ಪೇಷನ್ಸ್ ಇಟ್ಕೊಂಬಂದರೆ ಪಕ್ಕ ಚೆನ್ನಾಗಿರೋ ಕಲೆಕ್ಷನ್ ಅಂತೂ ಸಿಗುತ್ತೆ. ಯಾಕಂದರೆ ಹುಡುಕ್ಬೇಕು, ಇಂಥ ಕಡೆ ಎಲ್ಲ ತುಂಬ ಹುಡುಕ್ಬೇಕು, ಆಗಲೇ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಸಿಗೋದು. ನೋಡಿ ಇದು ಅಷ್ಟೇ ಬ್ಲ್ಯಾಕ್ ಲೈಕ್ ಆರೆಂಜ್ಗೆ ಪ್ಲೇನ್ ಬ್ಲ್ಯಾಕ್ ಬಾರ್ಡ್ರು. ಇದ್ರದ್ದು ಪ್ರೈಸ್ ಬಂದು 6,500 ಏನೋ ಇತ್ತು. ಆ್ಯಂಡ್ ಅಲ್ಲೇನು ಅಂದರೆ ನೀವು ಯಾವ ಸೀರೆನೂ ಓಪನ್ ಮಾಡಿ ನೋಡೋ ಹಂಗಿಲ್ಲ. ಸೊ ನೀವು ಎಲ್ಲ ಸೀರೆ ಸೆಲೆಕ್ಟ್ ಮಾಡ್ಕೊಂಡು ಈಚೆ ಬಂದಮೇಲೆ ಈ ಥರ ಅವರೇ ಎಲ್ಲ ಸೀರೆನೂ ಓಪನ್ ಮಾಡಿ ತೋರಿಸ್ತಾರೆ ಬಿಲ್ಲಿಂಗು ಮುಂಚೆನೇ. ಸೊ ಅದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗಿಲ್ಲ ಅದನ್ನ ನಾವು ರಿಜೆಕ್ಟ್ ಮಾಡಿಕೊಂಡು ಇಟ್ಬಿಟ್ಟು ಬರ್ಬೋದು. ಆ್ಯಂಡ್ ಎಲ್ಲನೂ ಓಪನ್ ಮಾಡಿ ತೋರಿಸ್ತಾರೆ. ಪ್ರತಿಯೊಂದು ಸ್ಯಾರಿನೂ ನೋಡಿ ಈ ಥರ ಎಲ್ಲ ಸೀರೆನೂ ಓಪನ್ ಮಾಡಿ ತೋರಿಸ್ತಾರೆ. ಬಟ್ ಅಲ್ಲಿ ಮಾತ್ರ ನಿಮಗೆ ಕವರಿಂದನೂ ಕೂಡ ಅವರು ಆಚೆ ತೆಗಿಯೋಕ್ಕೆ ಬಿಡಲ್ಲ. ಬೇಡ ಇಲ್ಲ ಮೇಡಮ್ ತೆಗಿಬಾರ್ದು, ನೀವು ತೆಗಿಯೋಂಗಿಲ್ಲ ಅಂತಲೇ ಹೇಳ್ತಾರೆ ಅವರು. ತೆಗಿಕೂಡ್ದು, ನೀವು ತೆಗಿಬೇಡಿ, ಅಲ್ಲಿ ಈಚೆ ಹೋದ್ಮೇಲೆ ನಿಮಗೆ ಓಪನ್ ಮಾಡಿ ಈ ಥರ ಫುಲ್ ಎಲ್ಲನೂ ತೋರಿಸ್ತಾರೆ. ಬ್ಲೌಸ್ ಪೀಸ್ ಯಾವುದು ಆ ಥರ ಈಚೆಗಡೆ ಬಂದಮೇಲೆ ನಾವು ಚೆಕ್ ಮಾಡ್ಕೋಬೋದು. ನಾವು ಈಚೆ ಬರೋಷ್ಟರಲ್ಲಿ 5:30 ಆಗೋಗಿತ್ತು. ಸೊ ಇಲ್ಲಿ ಈಚೆ ಬಂದಮೇಲೆ ಯಾರ್ಯಾರು ಸೀರೆ ತೊಗೊಂಡಿರ್ತಾರೋ ಅವ್ರಿಗೆ ಈ ಥರದ್ದು ಒಂದಿರುತ್ತೆ, ಅದು ರೊಟೇಟಿಂಗ್ ಕ್ಯಾಮ್ರಾ. ಅವ್ರು ನಮ್ಮನ್ನ ಕೇಳಿದ್ರು ಮಾಡ್ತೀರಾ ಅಂತ. ಮಾಡ್ತೀವಿ ಅಂತ ಅಂದ್ವಿ. ಸೊ ಅವರು ಅದನ್ನು ಮಾಡಿದ್ದಾರೆ. ನಾನು ಆ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ಇಲ್ಲಿ ನೋಡಿ. ನಾವು ಯಾವ್ಯಾವ ಸೀರೆ ತಂದ್ವಿ ಅಂತ ನಾನು ಇವಾಗ ಹೇಳ್ತೀನಿ. ಟೋಟಲ್ ನಾವು ತೊಗೊಂಡಿದ್ದು 12 ಸ್ಯಾರೀಸು. ಅದರಲ್ಲಿ ಭೂಮಿಕಾನು 3 ಸ್ಯಾರೀಸ್ನ ತೊಗೊಂಡಿದ್ದಾಳೆ. ಅದನ್ನು ಅವಳು ಅವ್ರ ಮನೆಗೆ ತೊಗೊಂಡ್ಲು. ಸೊ ಇಲ್ಲಿ ನಾವು ಯಾವುದಾದ್ರು ನಮ್ಮಮ್ಮ ನಮ್ಮ ಅಕ್ಕನ ಸ್ಯಾರೀಸ್ಗಳು ಇಲ್ಲಿದೆ, ಅದನ್ನು ತೋರಿಸ್ತೀನಿ ಒಂದೊಂದಾಗೆ ಬನ್ನಿ. ಅಲ್ಲಿ ಎಷ್ಟು ಥರ ಇತ್ತು ಅಂದರೆ, ಒಂದು ಮೈಸೂರು ಸಿಲ್ಕ್ ಸ್ಯಾರೀಸ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ದಂಗೆ ಪ್ಯೂರ್ ಮೈಸೂರು ಸಿಲ್ಕು ಆ ಥರದ್ದಿತ್ತು. ನಾವು ಯಾವುದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ನ ತೊಗೊಂಡಕ್ಕೆ ಹೋಗಿಲ್ಲ. ಬಿಕಾಸ್ ನಮ್ಗಷ್ಟು ಅಂದರೆ ಬಜೆಟ್ ಸ್ವಲ್ಪ ಜಾಸ್ತಿನೇ ಅನಿಸ್ತು. ಎಲ್ಲ 10,000 15,000 14,000 ಆ ಥರ ಇತ್ತು. ಸೊ ನಮಗೆ ನಮ್ಮಮ್ಮ ಒಂದು ತೊಗೊಳೋದಕ್ಕೆ ಒಂದು 4 ತೊಗೋಬೋದಲ್ಲ ಸ್ಯಾರಿನ ಅಂತ ಹೇಳಿದ್ರು. ಸೊ ನಾವು ಎಲ್ಲ ಕಮ್ಮಿ ಬಜೆಟ್ಗೆ ತೊಗೊಂಡಿದ್ದೀವಿ. ಇದು ಬ್ಲ್ಯಾಕ್ಗೆ ಯೆಲ್ಲೋ ಕಲರ್ ಬಾರ್ಡರು. ಇದು ನಮ್ಮ ಅಕ್ಕ ಲಾಸ್ಟಲ್ಲಿ ಹೋಗಿ ಬಿಲ್ಲಿಂಗ್ ಮಾಡುವಾಗ ಯಾರೋ ಬಿಲ್ಲಿಂಗ್ ಮಾಡ್ತಿದ್ರು, ಅವ್ರ ಹತ್ರ ಅವ್ರು ಬೇಡ ಅಂತ ಬಿಟ್ಟೋಗಿದ್ನ ಇವಳು ಎತ್ಕೊಂಡು ಡಿಸೈಡ್ ಮಾಡ್ಕೊಂಡು ತೊಗೊಂಬಂದು. ಇದ್ರದ್ದು ಪ್ರೈಸ್ ಬಂದು 2,000 ರುಪೀಸು. ಅವಳಿಗೆ ಬ್ಲ್ಯಾಕ್ ಅಂತಾನೆ ಇದ್ದು. ಸೊ ಅವಳು ಇದನ್ನು ತೊಗೊಂಡ್ರು. ಇದು ಯಾವ ಮೆಟೀರಿಯಲ್ ಅಂತಂದರೆ ಖಾದಿ ಜಾರ್ಜೆಟ್ ಅಂತ. ಇದು ಖಾದಿ ಜಾರ್ಜೆಟ್ ಮೆಟೀರಿಯಲ್ ಇದು. ಇದಾದ್ಮೇಲೆ ನೆಕ್ಸ್ಟು ಇದೊಂದು ಸ್ಯಾರಿ. ಇದು ಒಂಥರ ಡಾರ್ಕ್ ಪಿಂಕ್ ಕಲರ್ ಇದು. ಇದಕ್ಕೆ ಲೈಟ್ ಪಿಂಕ್ ಕಲರ್ ಬಾರ್ಡರು. ಇದು ಚೆಕ್ಸ್ ಆ್ಯಂಡ್ ಇಲ್ಲಿ ಈ ಥರ ಪುಟ್ಟ ಡಿಸೈನ್ಸ್ ಇದೆ. ಚೆನ್ನಾಗಿತ್ತು, ನನಗೆ ನೋಡಿದ ತಕ್ಷಣ ಇದು ಇಷ್ಟ ಆಯಿತು. ಅದು ಫಸ್ಟ್ ಫ್ಲೋರಲ್ಲಿ ಹಾಕಿದ್ದು ಇದು. ಇದ್ರದ್ದು ಪ್ರೈಸ್ ಬಂದು 1,800 ರುಪೀಸು. ಇದು ಏನೋ ಬುಟ್ಟ ಕ್ರೇಪ್ ಸ್ಯಾರಿನೇ. ಇದನ್ನು ಚೆನ್ನಾಗಿ ಕಾಣಿಸ್ತಿತ್ತು ಇದು. ಸೊ ಇದು ಯಾರಿಗಾದ್ರೂ ಆಗುತ್ತೆ, ನನಗಾದ್ರೂ ಸರಿ, ನಮ್ಮ ಅಮ್ಮಂಗಾದ್ರೂ ಸರಿ ಅಂತ ತೊಗೊಂಡು ಬಂದ್ವಿ. ಇದೇ ಥರ ಪ್ಯಾಟ್ರನಲ್ಲಿ ಇನ್ನೊಂದು ಕಲರ್ ತೊಗೊಂಡಿದ್ದೀನಿ. ಸೊ ಅದು ಬಂದು ಈ ಕಲರು. ಪ್ಯಾಟ್ರನ್ ಸೇಮ್, ಬಟ್ ಡಿಸೈನ್ ಅಂದರೆ ಇಲ್ಲಿ ಬುಟ್ಟ ಬದಲು ಇಲ್ಲಿ ನವಿಲು ಈ ಥರ ಡಿಸೈನ್ಸ್ ಬಂದಿದೆ. ಆ್ಯಂಡ್ ಇದು ಕಾಂಬಿನೇಷನ್ ಬಂದು ಈ ಥರ, ಇದು ಒಂಥರ ಏನಂತಾರೆ ಇದನ್ನು, ಯಾವುದೋ ಗ್ರೀನ್ ಕಲರ್ ಆ ಥರದಕ್ಕೆ ರೆಡ್ ಕಲರು ಈ ಥರ ಬಾರ್ಡರ್. ಬಟ್ ಇದು ಬಂದು ಈ ಥರ. ಎರಡು ಸೇಮ್ ಪ್ರೈಸ್ 1,800 ರುಪೀಸು. ನೆಕ್ಸ್ಟ್ ಬಂದು ಇದು ಒಂದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ನವಿಲು ನೋಡಿ, ನವಿಲಿದೆ, ಆನೆ ಇದೆ ಈ ಥರ. ಇದಕ್ಕೆ ಇದು ಮೆರೂನ್ಗೆ ಲೈಟ್ ಪಿಂಕ್ ಕಲರ್ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇಟ್ಕೊಂಡ್ರೆ. ನಮ್ಮ ಮನೆಗೆ ಬಂದರೆ ನಮ್ಮ ಅಕ್ಕ ನನಗೆ ಕುಡಿ ಅಂತ ಹೇಳ್ತಿದ್ದಾಳೆ. ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ. ನಮ್ಮ ಮನೇಲಿ
ಬಿಲ್ ಯಾರು ಕೊಡ್ತಾರೋ ಗೊತ್ತಿಲ್ಲ, ದುಡ್ಡು ಯಾರು ಕೊಡ್ತಾರೋ ಗೊತ್ತಿಲ್ಲ. ಯಾರು ಸೀರೆ ತಗೋತಾರೋ ಅವ್ರು ಕೊಡ್ತಾರೆ ಅಷ್ಟೇ. ಸೊ ಚೆನ್ನಾಗಿದೆ, ಇದು ತುಂಬ ಸಾಫ್ಟ್ ಇದೆ ಸ್ಯಾರಿ. ನೆಕ್ಸ್ಟು ನಮ್ಮಂಗೆ ಇನ್ನೊಂದು ತೊಗೊಂಡ್ರು ಅಮ್ಮ, ಇದು ಪರ್ಪಲ್ ಕಲರು ಸ್ಯಾರಿ. ಫುಲ್ ನಿಮಗೆ ಈ ಥರ ಮೇಲಿಂದ ಈ ಥರ ಬರುತ್ತೆ ಚೆಕ್ಸು, ಆ್ಯಂಡ್ ಇಲ್ಲಿ ಕೆಳಗಡೆ ಬಂದರೆ ಈ ಥರ ಎಂಬ್ರಾಯ್ಡ್ರಿ ಬಂತು. ತುಂಬ ಇದು ಸಕ್ಕತ್ತಾಗಿದೆ. ಇದು ಪಲ್ಲು ಅಂತೂ ಎಷ್ಟು ರಿಚ್ ಇದೆ ಅಂದರೆ ನೋಡಿ, ಸಕ್ಕತ್ತಾಗಿದೆ, ಚೆನ್ನಾಗಿ ಅನಿಸುತ್ತೆ. ಇದು ಯಾವ ಮೆಟೀರಿಯಲ್ ಗೊತ್ತಿಲ್ಲ, ನೋಡಿ ಇದೆ. ಇದ್ರದ್ದು ಪ್ರೈಸ್ ಬಂದು ಆ್ಯಕ್ಚುಲಿ 2138 ರುಪೀಸು. ಇದು ಎಲ್ಲ MRP ಮೇಲೆ ಡಿಸ್ಕೌಂಟ್ ಹೋಗಿ ಪ್ರೈಸ್ ಹಾಕಿರ್ತಾರೆ. MRP ಪ್ರೈಸ್ ಹಾಕಿರ್ತಾರೆ, ಡಿಸ್ಕೌಂಟ್ ಪ್ರೈಸ್ ಹಾಕಿರ್ತಾರೆ. ಇಲ್ಲಿ ನೋಡ್ಬೋದು ನೀವು, MRP ಪ್ರೈಸ್ ಬಂದು 2900 ಇದೆ. ಸೊ ಸೇಲ್ ಪ್ರೈಸ್ ಬಂದು 2100 ಇದೆ. ಇದ್ರ ಯಾವ ಸ್ಯಾರಿ ಅಂತಂದರೆ ಇದು ಕ್ರೇಪ್ ಎಂಬ್ರಾಯ್ಡ್ರಿ ಸ್ಯಾರಿ. ಯಾಕಂದರೆ ಇದು ಎಂಬ್ರಾಯ್ಡ್ರಿ ಇದೆಯಲ್ಲ, ಕ್ರೇಪ್ ಸಿಲ್ಕ್ಗೆ ಇದು ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಈ ಕಲರ್ ಯಾವುದೂ ಇರಲಿಲ್ಲ ನಮ್ಮಮ್ಮದು. ಸೊ ನೆಕ್ಸ್ಟ್ ಬಂದು ಇದೊಂದು ಸೆಮಿ ಸಿಲ್ಕ್ ಸ್ಯಾರಿನೇ, ತುಂಬ ಚೆನ್ನಾಗಿದೆ. ಇದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದರೆ ನಿಮಗೆ ಸಿಲ್ಕ್ ಸ್ಯಾರಿ ಥರನೇ ಕಾಣಿಸುತ್ತೆ. ಇದು ಪಿಂಕ್ಗೆ ಯೆಲ್ಲೋ ಕಲರು. ಇದ್ರದ್ದು ಪ್ರೈಸ್ ಬಂದು MRP ಬಂದು ಆ್ಯಕ್ಚುಲಿ 2600 ಇದೆ. ಡಿಸ್ಕೌಂಟ್ ಪ್ರೈಸ್ ಹೋಗಿ 1800 ರುಪೀಸು. ಇದು ಅಷ್ಟೇ ಕ್ರೇಪ್ ಬುಟ್ಟ ಸಿಲ್ಕ್ ಸ್ಯಾರಿ, ಕ್ರೇಪ್ ಬುಟ್ಟ ಸ್ಯಾರಿ. ಇದು ಇದೇ ಥರ ಅದರ ರೇಷ್ಮೆ ಸೀರೆನೇ ಇದೆ, ಸೇಮ್. ಅದು ನೋಡಿದ್ರೆ ಅದೇ ಥರನೇ ಅನಿಸುತ್ತೆ, ಬಟ್ ಅದು ಬಾರ್ಡ್ರ್ ಪಿಂಕ್, ಯೆಲ್ಲೋ ಕಲರ್ ಇಲ್ಲ, ಪಿಂಕ್ ಕಲರ್ ಸೇಮ್ ಅದೇ ಥರ ಇದೆ. ಅಮ್ಮ ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದೀವಿ. ಈಗ ಚೆನ್ನಾಗಿ ಅನಿಸ್ತಿಲ್ಲ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ನಾನು ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಯಾಕಂದರೆ ನೀವು ನನ್ನ ಲಾಸ್ಟ್ ಯೋಗಲಕ್ಷ್ಮಿ ಸಿಲ್ಕ್ಸ್ ತೊಗೊಳೋಗ್ಲು ನಾನು ಆರೆಂಜೇ ಹುಡುಕ್ತಿದ್ದೆ, ಅಲ್ಲಿ ನಂಗೆ ಯಾವುದು ಸಿಗಲಿಲ್ಲ. ಇಲ್ಲಿ ಇದು ಸೆಮಿ ಸಿಲ್ಕ್ ಅಲ್ಲ ಅಥವಾ ಮೈಸೂರು ಸಿಲ್ಕು ಅಲ್ಲ, ಇದು ಏನಂತಾರೆ ಇದನ್ನು, ಏನದು ವೇವಿ ಅಂತ ಹಾಕಿದ್ದಾರೆ. ಇದು ಒಂಥರ ಇವಾಗಿರೋ ಪ್ಯಾಟ್ರನ್, ಟ್ರೆಂಡಿಂಗ್ ಪ್ಯಾಟ್ರನ್ ಇದೆಯಲ್ಲ, ರೆಡ್ಗೆ ಪಿಂಕ್ ಕಲರ್, ಅದೇ ಥರದ್ರಲ್ಲಿ ಇದು ಆರೆಂಜಿಗೆ ಪರ್ಪಲ್ ಕಲರು. ಈ ಥರ ಕಾಂಬಿನೇಷನ್ ಸ್ಯಾರಿ ನಾನು ಎಲ್ಲೂ ನೋಡಿಲ್ಲ. ನಮ್ಮ ಅಕ್ಕ ಅದಕ್ಕೆ ಇದೇ ತಗೋ ಅಂತಂದರೆ ಇದ್ರಲ್ಲಿ ನಾವು ಆ್ಯಕ್ಚುಲಿ 2 ಆಪ್ಷನ್ ಇಟ್ಕೊಂಡು, ಅದು 2 ಆಪ್ಷನಲ್ಲಿ ಒಂದು ಪರ್ಪಲ್, ಇದು ಡಾರ್ಕ್ ಪರ್ಪಲ್ಲು, ಇದು ಪೀಚ್ ಕಲರ್ ಬರುತ್ತೆ. ನಂತರ ಆ ಥರ ರೇಷ್ಮೆ ಸೀರೆ ಇತ್ತು, ಅದಕ್ಕೆ ಈ ಥರದ್ದು ಯಾವುದೂ ಇಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ. ಸಕ್ಕತ್ತಾಗಿದೆ, ತುಂಬ ರಿಚಾಗಿ ಕಾಣಿಸುತ್ತೆ. ಸೊ ಇದ್ರದ್ದು ಪ್ರೈಸ್ ಬಂದು ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದು 4200, ಸೇಲ್ ಪ್ರೈಸ್ ಬಂದು 2800 ರುಪೀಸು. ಇದರಲ್ಲೇ ತುಂಬ ಕಾಂಬಿನೇಷನ್ಸ್. ಆಮೇಲೆ ಹೆಂಗೆ ಅಂದರೆ ಅಲ್ಲಿ ಖಾಲಿ ಆಗ್ತಿದ್ದಂಗೆ ತಂದು ಆಗ್ತಾನೆ ಇರ್ತಾರೆ. ಸೊ ಇದು ನಾನು ತೊಗೊಂಡಿದ್ದು. ನೆಕ್ಸ್ಟ್ ಅಲ್ಲಿ ಬೈ 1 get 1 ಇತ್ತು. ಯಾವ ಥರ ಸ್ಯಾರೀಸ್ ಮೇಲೆ ಅಂತ ಅಂದರೆ ಕೆಲವೊಂದೊಂದು ಸೆಮಿ ಸಿಲ್ಕ್ ಮೇಲೂ ಬೈ 1 get 1 ಇತ್ತು, ಆ್ಯಂಡ್ ಇನ್ನು ಕೆಲವೊಂದೊಂದು ಈ ಥರ ಸೆಮಿ ಸಿಲ್ಕ್ ಮೇಲೂ ಇತ್ತು. ಸೊ ನಾವು ಹೋದಾಗ ಅಷ್ಟು ಕಲೆಕ್ಷನ್ ಇಲ್ಲ, ಬಟ್ ಓಕೆ ಚೆನ್ನಾಗಿತ್ತು ಅಂದ್ಬಿಟ್ಟು 2 ಸೀರೆ ತೊಗೊಂಡ್ವಿ. ಅಲ್ಲಿ ಹೆಂಗೆ ಅಂತಂದರೆ ಬೈ 1 get 1ಗೆ ಅದೇ ಪ್ರೈಸು ಸ್ಯಾರೀಸ್ನ ತೊಗೋಬೇಕು. ಸೊ ಒಂದು ಇದು ಈ ಥರ ಡಾರ್ಕ್ ಗ್ರೀನ್, ಈ ಥರ ರಾಯಲ್ ಬ್ಲೂ ಕಲರು ಬಾರ್ಡರ್ ಬಂದಿದೆ. ನಮ್ಮ ಅಮ್ಮನ ಹತ್ರ ಯಾವುದೂ ಈ ಕಲರ್ ಇರಲಿಲ್ಲ ಅಂದ್ಬಿಟ್ಟು ಅವರು ಇದೊಂದು ತೊಗೊಂಡ್ರು. ಆ್ಯಂಡ್ ಇನ್ನೊಂದು ಇದು ನಾವು ಆ್ಯಕ್ಚುಲಿ ತೊಗೊಂಡಿದ್ದು ಬೇರೆ ಸ್ಯಾರಿ, ಅಂದರೆ ಸೇಮ್ ಕಾಂಬಿನೇಷನ್, ಈ ಥರ ಗ್ರೀನ್ಗೆ ಪಿಂಕ್ ಕಲರ್ ಬಾರ್ಡ್ರನ್ನೇ ತೊಗೊಂಡಿದ್ದು. ನಾವು ಬಿಲ್ಲಿಗೆ ಹೋದಾಗ ಅಲ್ಲಿ ಯಾರೋ ಇದು ಬೇಡ ಅಂತ ಬಿಟ್ಟೋಗ್ಬಿಟ್ಟಿದ್ರು, ಇದು ಬೈ 1 get 1 ಅಲ್ಲೇ. ಸೊ ಅವರು ಇದನ್ನ ತೋರಿಸಿದಾಗ ಸರಿ ಅಂದ್ಬಿಟ್ಟು ನಾವು ಇದನ್ನೇ ತೊಗೊಂಡ್ವಿ. ಇದು ಅಷ್ಟೇ ಫುಲ್ ಸೀಕ್ವೆನ್ಸ್ ಈ ಥರ ಚೆನ್ನಾಗಿ ಬಂದಿದೆ, ಲೈನ್. ಇದಕ್ಕೆ ಚಿಕ್ಕದು ಈ ಥರ ಬಾರ್ಡ್ರು. ಸೊ ಇವಾಗ ನಾವು ಆಲ್ಮೋಸ್ಟ್ ಇದು ಪಿಂಕ್ ಕಲರ್ ಬಾರ್ಡರು, ಆಮೇಲೆ ಇನ್ನೊಂದು ಸ್ಯಾರಿ ಇದು, ಈ 3ಕ್ಕೂ ಒಂದೇ ಕಲರ್ ಬ್ಲೌಸ್ ಹೊಲ್ಸ್ಕೊಂಡು ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೋಬೋದು, ಆ ಥರ ಇದೆ. ಸೊ ಇದೆರಡು ಬಂದು ಬೈ 1 get 1. ಸೊ ಇದ್ದು ಒಂದದ್ದು ಪ್ರೈಸ್ ಬಂದು 2400 ರುಪೀಸು, ಬಟ್ ಬೈ 1 get 1 ಆಗಿರೋದ್ರಿಂದ 2 ಸೇರಿ 2400 ರುಪೀಸು. ಸೊ ಇದೆರಡಕ್ಕೆ ನಾವು 2400ನ ಪೇ ಮಾಡಿದ್ವಿ. ಭೂಮಿಗೂ ಅಷ್ಟೇ ಸೇಮ್ ಇದೇ ಥರದ್ದು ಈ ಕಾಂಬಿನೇಷನವರು 2 ಕಲರ್ ತೊಗೊಳೋದು, ಅದು ಚೆನ್ನಾಗಿತ್ತು ಕಲರ್ಸು. ಸೊ ಇದಾಗಿತ್ತು ನಮ್ಮ ರ್ಯಾಪಿಡ್ ರಶ್ಮಿ ಅವರ ಸೀರೆಸ್ ಅಂತೇಳಿ ನಾವು ತೊಗೊಳೋಂಥ ಸ್ಯಾರೀಸು. ಸೊ ಇದಿಷ್ಟರಲ್ಲಿ ನಿಮಗೆ ಯಾವ ಸೀರೆ ಲೈಕ್ ಆಯಿತು ಅಂತೇಳಿ. ನನ್ನ ಸೀರೆನೇ ಇಷ್ಟ ಆಗಿದ್ದು. ಎಲ್ಲನೂ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಸೆಮಿ ಸಿಲ್ಕ್ ಓಕೆ 1200 ರುಪೀಸ್ ಬೀಳ್ತಲ್ಲ ಅದಕ್ಕೆ, ಬಟ್ ಇದಂತೂ ಸೂಪರ್ ಆಗಿದೆ, ವರ್ತ್ ಅಂತ ಅನಿಸ್ತು. ನಾವು ಟೋಟಲ್ ಬಿಲ್ ಮಾಡಿದ್ದು 20,000 ರುಪೀಸ್ ಬಿಲ್ ಮಾಡಿದ್ದೀವಿ. ಸುಮ್ಮನೆ ನೋಡೋಣ ಅಂತ ಹೋಗಿ 20,000 ಬಿಲ್ ಮಾಡಿದ್ದೀವಿ. ಬಟ್ ನಮ್ಮಮ್ಮ ಇಷ್ಟಪಟ್ಟು ಎಷ್ಟೊಂದು ಸೀರೆ ತೊಗೊಂಡ್ರೆ, ಅವರು ತುಂಬ ದಿವಸ ಅಂದರೆ ಈ ಥರ ಎಲ್ಲ ಶಾಪಿಂಗ್ ಮಾಡ್ತಿರೋದು. ಸೊ ಓಕೆ, ಖುಷಿ ಆಯಿತು.
ನಿಮಗೆಲ್ಲ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.